ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇರ್ಲಿ ನನ್ ಮೊಸಳೆ ಕಣ್ಣೀರ್ಗೆ ಆ ಪುಟ್ಟಕ್ಕನೇ ಕರ್ಗೋಗವಳಂತೆ. ಇನ್ನೀ ಮೂದೇವಿ ಕರ್ಗೋಗಲ್ವಾ? ನಾಟಕ ಮಾಡಕ್ ನಿಂತ್ರೆ ಇವನು ನಂಬೇಕು, ಇವ್ರಪ್ಪನೂ ನಂಬೇಕು. ನೋಡ್ ಗಂಗಾಧರಪ್ಪ, ನಡೆಯೋ ಮನ್ಸ ಜೀವನದಲ್ಲಿ ಎಡವೋದು ಸಹಜ. ನಾನೀಗಾಗ್ಲೇ ಎಡವಿ ಮಾಡಿರೋ ತಪ್ಪನ್ನೆಲ್ಲ ತಿದ್ಕೊಂಡು ಜೀವನದಾಗೆ ಎದ್ ನಿಂತೀವ್ನಿ. ನಾನು ಇದನ್ನೆಲ್ಲ ನಿನ್ನ ಮೆಚ್ಬೇಕು ಅಂತ ಹೇಳ್ತಿಲ್ಲ. ಅದ್ಯಾವ್ರು ಮೆಚ್ಕೊಂಡ್ರೆ ಆಟೆ ಸಾಕು. ನೀನು ನಿನ್ ಮಗಳನ್ನ ನೋಡಕ್ಕೆ ಅಂತ ಊರಿಂದ ಬಂದಿದ್ಯಾ. ಸ್ನೇಹ ಪುಟ್ಟ ಬಂಗಾರಮ್ಮನ ಹೊಟ್ಟೆಲ್ ಹೊತ್ಕೊಂಡು 2 ಮನೆಗೂ ಆಸರೆ ದೀಪ ಆಗೋಳೆ. ಮೊದಲೇ ತಾಯಿ ಇಲ್ದಿರೋ ಕೂಸು, ಅವಳನ್ನ ಚೆನ್ನಾಗಿ ನೋಡ್ಕೊ. ಸಾಧ್ಯ ಆದ್ರೆ ನಾನು ಅವಳನ್ನ ಸಂದಾಗಿ ನೋಡ್ಕೊಳಕ್ ಪ್ರಯತ್ನ ಪಡ್ತೀನಿ. ನೋಡು, ನನ್ನ ಮಗಳನ್ನ ನಾನು ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಅವಶ್ಯಕತೆ, ನಿನ್ನ ಸಹಾಯ ನಮಗಿಲ್ಲ. ಸುಮ್ಮನೆ ನನ್ನ ಹಿಂದಿಂದ ಬಂದು ತಲೆ ತಿಂದ್ಬೇಡ. ನಿನ್ನ ಪಾಡಕ್ಕೆ ನೀನಿರು. ನೋಡ್ದ ಇನ್ ನನ್ನ ಮಗನ್ ಕೊಬ್ಬನ್ನ? ಇರ್ಲಿ ಇವನ್ ಕೊಬ್ಬು ಕರಗಿಸಿ ಇವನ್ಗೂ ಇವನ್ ಮಗಳಿಗೂ ಒಂದ್ ಗತಿ ಕಾಣಿಸ್ತೀನಿ. ಕಾಳಿಗೆ ಊಟ ಕೊಡೋಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ. ಒಂದ್ ತಪ್ಪಿಂದ ಎಲ್ರಿಗೂ ಎಷ್ಟು ತೊಂದರೆ ಆಗ್ತಿದೆ. ನನ್ ಕಾಳಿ ಅಣ್ಣಂಗೆ ಎಷ್ಟೆಲ್ಲ ಹೇಳ್ದೆ ಉಪವಾಸ ಮಾಡ್ಬೇಡಿ ಅಂತ. ಅವ್ ನನ್ ಮಾತೇ ಕೇಳಲಿಲ್ಲ. ಅವ್ನು ಒಂದೇ ಆಟ ಕಣವ. ಒಂದ್ ಮಾಡಕ್ ಹೋಗಿ 10 ಮಾಡಿ ಎಲ್ಲ ಮೈಮ್ಯಾಗ ಹೇಳ್ಕತ್ತಾನೆ. ಇದೆಲ್ಲ ಆಗಿದ್ ಯಾರಿಂದ? ಇಲ್ಲ ಅವಳಲ್ಲ ಮಾತಾಯಿ, ಇವಳಿಂದ ಅಲ್ವೇ? ಇವಳು ಆ ಗುತ್ತಿಗೆ ಕೆಲ್ಸಕ್ಕೆ ಆಸೆ ಪಡೆದ ಹೋಗಿದ್ದಿದ್ರೆ ಆ ಹುಡುಗನಿಗೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ. ಕ್ಷಮೆ, ಅವ್ರಿಬ್ಬರು ನೀನು ಆವತ್ತೇ ಕ್ಷಮಿಸ್ಬಿಟ್ಟಿದ್ರೆ ಈ ತರ ನಡೀತಾನೆ ಇರ್ಲಿಲ್ಲ. ಇಲ್ಲೋಡ ನಿಂಗ್ ಅಳಿಯಂದ್ರೆ ಕಾಳಿ ಇನ್ನೂ 2 ದಿನ ಆಸ್ಪತ್ರೆನಾಗ ಇರಬೇಕು ಅಂತ ಡಾಕ್ಟರ್ ಹೇಳೋರೇಂದ್ರಲ್ಲ. ನೋಡ್ರಿ, ನಾನೇ ಆಸ್ಪತ್ರೆನಾಗ ಇರ್ತೀನಿ. ಹೋಗಿ ಎಲ್ಲೋಡ, ನೀನ್ ಯಾಕೆ ಹೋಗ್ಬೇಕು? ಯಾಕೆ ಹೋಗ್ಬೇಕು? ಇಷ್ಟೆಲ್ಲ ಮಾಡವಳಲ್ಲ ಈ ಮಹಾ ತಾಯಿ. ಹೋಗ್ ನೋಡ್ಕೊತಾಳೆ ಬಿಡು. ಅವಳೆ ನಾನಾವಾ? ಇನ್ನೇ ನಾನಾ? ನೀನ್ ಮಾಡಿರೋ ತೆಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸ್ಬೇಕು. ಮನೆಯವರೆಲ್ಲ ಯಾಕೆ ಅನುಭವಿಸ್ಬೇಕು? ಹೋಗು. ಆಗಕ್ಕಿಲ್ಲ ಕಣವ. ನಾನ್ ಯಾಕೆ ಅವನ್ನ ನೋಡ್ಕೋಬೇಕು? ಅವ್ನ್ ಸುಳ್ಳು ಹೇಳಿ ನನ್ಗೆ ಮೋಸ ಮಾಡವನೆ. ನಾನು ಹೋಗಕ್ಕಿಲ್ಲ. ನೀನ್ ನನಗ್ ಮೋಸ ಮಾಡಿಲ್ವಿ? ಮೋಸ ಮಾಡಿ ಮತ್ತೆ ಇಲ್ಲೇ ನಿಂತಿದ್ಯಾ? ಹೋಗು ನೋಡ್ಕ. ಪಾಪ ಕಾಳಿ ಅಣ್ಣ ಸಹನಕ್ಕಂಗೋಸ್ಕರ ಉಪವಾಸ ಇದ್ದು ಆರೋಗ್ಯನೇ ಹಾಳು ಮಾಡ್ಕೊಂಡ್ಬಿಟ್ರು. ಹೌದು ಸಹನವ್ರೆ, ಇಂಥ ಹೊತ್ನಾಗೆ ನೀವು ಕಾಳಿ ಜೊತೆ ಇರೋದು ಧರ್ಮ. ಅಲ್ಲ, ನೀವಲ್ದೆ ನಾವ್ ಯಾರಾದ್ರೂ ಹಾಸ್ಪಿಟಲ್ ಅಲ್ಲಿ ಇದ್ದು ಕಾಳಿ ಅಣ್ಣ ಊಟ ಮಾಡಲ್ಲ ಅಂತ ಮತ್ತೆ ಆಟ ಮಾಡಿದ್ರೆ ಏನ್ ಮಾಡೋದು? ಹೌದು ಸಹನವ್ರೆ, ನೀವು ಜೊತೆಲಿದ್ರೆ ಕ್ಷಮಿಸಿದಿರ ಅನ್ನೋ ಸಮಾಧಾನಕ್ಕಾದ್ರೂ ಒಸಿ ಊಟ ಮಾಡ್ತಾನೆ. ಯೋಚನೆ ಮಾಡಿ. ಅದ್ ಹಂಗಲ್ಲ ಕಂಟಿ ಅವ್ರೆ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನೀನ್ ಮಾಡಿರೋ ತೆಪ್ಪಿಗೆ ಮನೆಯವರೆಲ್ಲ ಯಾಕೆ ಅನ್ಭವಿಸ್ಬೇಕು? ಯಾರು ಹೋಗ್ಕೂಡ್ದು. ಹೇಳಿವ್ನಿ. ಅವ ಇನ್ನು ನನ್ ಮ್ಯಾಗ ಪಾಪ ಹೋಗಿಲ್ವನವ? ನಿನ್ ದಮ್ಮಯ್ಯ ಅಂತೀನಿ. ನಾನ್ ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಕೊಡ್ಬಿಡ ಕಣವ. ನಂತವ ಒಂದ್ಕಿಂತ ಮಾತಾಡೋ. ಇವನ್ ಜನಗಳು ಏನೋ ಹೇಳಿ ತಿಳ್ಕೊಳಕ್ಕೆ ಬರಕಿಲ್ಲ. ಒಳ್ಳೆ ನೊಣಗಳು ಬಂದ ಹಿಂದೆನೇ ಬರ್ತಾವೆ. ನಿಂತ್ಕೊಬಿಟ್ಟಕ್ಕ. ನೀನ್ ನನ್ನ ನೊಣ ಅಂತೇಳು, ಜಿರಳೆ ಅಂತೇಳು, ಏನಾದ್ರೂ ಕರಿ. ಆದ್ರೆ ನಾನ್ ಮಾಡಿರೋ ತಪ್ಪಿಗೆ ಸಾನಂಗ್ ಶಿಕ್ಷೆ ಕೊಡ್ಬೇಡ. ದಯವಿಟ್ಟು ಸಾನಂಗ್ ಕ್ಷಮಿಸ್ಬಿಡ್ಬಿಟ್ಟಕ್ಕ.
ಏಯ್ ನಿಂಗೊಂದ್ಸಲ ಹೇಳಿದ್ರೆ ತಿಳ್ಕೊಳಕ್ ಹಾಕಿಲ್ಲನ್ಲ ನೀನೇನ್ ಮನ್ಸನ ದನಾನ? ಅವ ಅವ್ನ್ ಮಾಡಿರೋ ತಪ್ಪಿಗೆ ನನ್ಗೆ ಯಾಕವ ಶಿಕ್ಷೆ ಕೊಡ್ತೀಯಾ? ಇದೆಲ್ಲ ಶುರುವಾಗಿದೆ ನಿನ್ನಿಂದ, ಅಕ್ಕೆ ಈ ಶಿಕ್ಷೆ. ಆಯ್ತು ಕಣವ, ಇನ್ಮೇಕಿಂದ ನಿಂಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಯಾವತ್ತೂ ಮಾಡಕ್ಕಿಲ್ಲ. ಗುತ್ತಿಗೆನ ರದ್ದು ಮಾಡಿ ಟೌನ್ ಮೆಸ್ನ ಮುಚ್ಚಿಬಿಡ್ತೀನಿ. ಅವೇ ಕೋಪದಾಗ ಏನೋ ಮಾತಾಡ್ಬೇಡ ಕಣವೇ. ಪುಟ್ಟಕ, ಇಲ್ಲಿ ತಪ್ಪು ಮಾಡ್ರು ನಾನು, ನೀ ನನಗೆ ಕ್ಷಮಿಸ್ದವ್ರು ಪರವಾಗಿಲ್ಲ, ಆದ್ರೆ ನಿನ್ ಮಗಳ ಮ್ಯಾಕೆ ಮುನ್ಸ್ಬಿಡು ಪುಟ್ಟಕ. ನನ್ ಪರವಾಗಿ ಮಾತಾಡಕ್ ನೀನ್ ಯಾರ್ಲ? ಅವೇ ನಿನಗಿಷ್ಟೆಲ್ಲ ಕಷ್ಟ ಆಯ್ತಿರೋದು ನನ್ನಿಂದಲೇ. ನಾನ್ ಮಾತಾಡ್ದೆ ಯಾರು ಮಾತಾಡ್ತಾರೆ ಹೇಳು? ಮಾಡೋದೆಲ್ಲ ಮಾಡಿ ತಿಪ್ಪೆ ಸಾಸ ಕೆಲಸ ಮಾಡ್ಬೇಡ ನೀನು. ಅವ ಅವ ಇವನ್ನ ನಂಬಿ ಮೆಸ್ನಲ್ಲಿ ಕೆಲಸ ಕೊಟ್ಟಿದ್ಕೆ ನನ್ಗೆ ಗೊತ್ತಿಲ್ಲದೆ ಇಂಥ ಕೆಲಸ ಮಾಡೋನೆ. ಇನ್ಮೇಕಿಂದ ಇವನ ನಂಬಕ್ಕೂ ಇಲ್ಲ, ನಿನ್ನ ಹೆಸರನ್ನ ಕೆಡ್ಸಕ್ಕಿಲ್ಲ ಕಣವ. ಅವ ನನ್ ಜೀವನೇ ನೀನು. ನನ್ ಬದುಕ್ನಾಗ ಬಿದ್ದೋದ್ರೂ ಪರವಾಗಿಲ್ಲ, ಆದ್ರೆ ನಿನ್ನನ್ ಮಾತ್ರ ಯಾವತ್ತೂ ಕಳ್ಕೊಳಕ್ ಇಷ್ಟ ಪಡಕ್ಕಿಲ್ಲ ಕಣವ. ಅವ ಇದೇ ನನ್ ಕೊನೆ ತೆಪ್ಪು ಕಣವ. ನನ್ ತೆಪ್ಪನ ತಿತ್ಕೊಳಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡವ. ದಯವಿಟ್ಟು ನನ್ಗೆ ಒಂದೇ ಒಂದು ಅವಕಾಶ ಮಾಡ್ಕೊಡವ. ನೋಡು ಪುಟ್ಟಕ, ನಾನು ಆವತ್ತಿಂದ ಉಪವಾಸ ಇವನಿ. ನನ್ನ ಪ್ರಾಣ ಹಿಂಗೆ ಹೊಂಟೋದ್ರೂ ಪರವಾಗಿಲ್ಲ, ಆದ್ರೆ ನಾನ್ ಮಾಡಿರೋ ತಪ್ಪಿಗೆ ಸಾಯನ್ ಮಾತ್ರ ಶಿಕ್ಷಕ್ ಹೋಗ್ಬೇಡ ಪುಟ್ಟಕ. ದಯವಿಟ್ಟು ಅವಳನ್ನ ಕ್ಷಮಿಸಿ ಮನೆ ಒಳಗೆ ಕರ್ಕೊ ಪುಟ್ಟಕ, ಮನೆ ಒಳಗೆ ಕರ್ಕೊ. ನಿನ್ ಕಾಲಕ್ಕೆ ಬಿದ್ದು ಬೇಡ್ಕೋತೀನಿ ಪುಟ್ಟಕ, ದಯವಿಟ್ಟು ದಯವಿಟ್ಟು ಅವಳನ್ನ ಕ್ಷಮಿಸಿ. ಕಳಿ 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 ಇವಳಾಯ್ತು. ಈ ಗಂಗಾಧರಪ್ಪನ ಸಂದಾಗಿ ಮಾತಾಡಿಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಆಮೇಲೆ ಸ್ನೇಹನ್ ಮಗುನ ಇವನಿಂದನೇ ಕೊಲ್ಸಿದ್ರೆ ಹೆಂಗಿರ್ತದೆ? ಆ ರಾಧ ಒಂದು ಕಲ್ಲಲ್ಲಿ 2 ಅಕ್ಕಿ ಹೊಡಿ ಅಂತಂದ್ಲು. ಆ 2ನೇ ಅಕ್ಕಿ ಪುಟ್ಟಕ್ಕ ಆದ್ರೇನು ಗಂಗಾಧರಪ್ಪ ಆದ್ರೇನು, ಒಟ್ನಾಗೆ ಇಬ್ರು ಬಲಿಯಾದ್ರೆ ಆಟೆ ಸಾಕು.